ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮಂಜುಶ್ರೀ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ನಾನಿವತ್ತು ಏನೇನು ಮಾಡಿದೆ ಅಂತ ಇವಾಗ ಹೇಳ್ತೀನಿ. ಬೆಳಗ್ಗೆ ಸುಮಾರು 2:30 ಆಗೋ ಟೈಮಲ್ಲಿ ಹಾಸನಾಂಬ ಹೊರಡೋಣ ಅಂತ ಹೊರಟ್ವಿ. ಹಾಗೆ ನಾವು ಹೋಗ್ತಾ ಹೋಗ್ತಾ ರೋಡಲ್ಲಿ ಬೆಳಗಾಗಿದ್ದೇ ಗೊತ್ತಾಗಲಿಲ್ಲ. ಕಾಫಿ ಕುಡಿಯೋಣ ಅಂತ ಒಂದು ಪ್ಲೇಸಲ್ಲಿ ನಿಲ್ಲಿಸಿ ಮನೆಯವರೆಲ್ಲರೂ ಕಾಫಿ ಕುಡಿದ್ವಿ. ಹಾಗೆ ಹಾಸನಾಂಬನ ತಲುಪೋಷ್ಟೊತ್ತಿಗೆ ಸುಮಾರು 6:45 ಆಗೋಗಿತ್ತು. ಸೊ ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ನೋಡಿದ್ರೆ 300 ರೂಪಾಯಿ ಟಿಕೆಟಲ್ಲಿ ಸ್ವಲ್ಪ ಫ್ರೀ ಇತ್ತು. ಸೊ ನಾನು ನಮ್ಮ ಫ್ಯಾಮಿಲಿ ಎಲ್ಲ 300 ರೂಪಾಯಿ ಟಿಕೆಟಲ್ಲಿ ಹೋಗೋಣ ಅಂತ ಹೊರಟ್ವಿ. ಟಿಕೆಟ್ ಸಹ ಸಿಕ್ತು. ಹಾಗೆ ತುಂಬ ಏನು ರಶ್ ಇರಲಿಲ್ಲ, ಸ್ವಲ್ಪ ರಶ್ ಇತ್ತು, ಬಟ್ ಕ್ಯೂ ಜಾಸ್ತಿ ಇತ್ತು. ಏಕೆಂದರೆ ಅಲ್ಲಿ ಅವ್ರು ತುಂಬ ರೈಲಿಂಗ್ಸ್ ಹಾಕಿರೋದ್ರಿಂದ ಸುತ್ಕೊಂಡು ಹೋಗಬೇಕಾಗತ್ತೆ. ಸೊ ಹಾಗೋ ಹೀಗೋ ಕ್ಯೂವಲ್ಲಿ ನಾವು ಹಾಸನಾಂಬ ಟೆಂಪಲ್ ತಲುಪಿದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಬಟ್ ಅಲ್ಲಿನ ಜನ ಬೇಗ ತಳ್ಳಿಬಿಡ್ತಾರೆ, ಅದು ಒಂದು ಬೇಜಾರು. ಹಾಗೆ ಹೊರಗಡೆ ಬಂದು ಎಲ್ಲ ವಿಡಿಯೋ ಫೋಟೋಸ್ ತೆಕ್ಕೊಂಡು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿನ ಲಡ್ಡು ಪ್ರಸಾದ ತಿಂದ್ವಿ. ಲಡ್ಡು ಪ್ರಸಾದ ತಿಂದ್ಕೊಂಡು ಹಾಗೆ ನಾವು ಹೊರಟಿದ್ದು ಆದಿಚುಂಚನಗಿರಿ ಬೆಟ್ಟಕ್ಕೆ. ಆದಿಚುಂಚನಗಿರಿ ಬೆಟ್ಟಕ್ಕೆ ಮೇಲೇ ಕಾರ್ ಹೋಯಿತು. ಸೊ ಹಾಗಾಗಿ ಅಲ್ಲೂ ಏನಷ್ಟು ರಶ್ ಇರಲಿಲ್ಲ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಕುಣಿಗಲ್ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ಆ ರೋಡಲ್ಲಿ ಹೋಗ್ಬೇಕಾದ್ರೆ ಆ ದೇವ್ರನ್ನ ನೋಡ್ತಿದ್ರೆ ತುಂಬ ದೂರದಿಂದನೇ ಆ ವಿಗ್ರಹ ಕಾಣ್ತಿತ್ತು. ಅಬ್ಬಾ ಎಷ್ಟು ದೊಡ್ಡದಿದೆ ಅಂತ ಅನ್ನಿಸ್ತಿತ್ತು. ಅದು ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಸೊ ಈಗರ್ಲಿ ವೆಯ್ಟಿಂಗ್, ಅಲ್ಲಿಗೆ ಹೋಗಿ ಯಾವಾಗ ಹೋಗ್ತೀವೋ ಅಂತ ದೂರದಿಂದನೇ ಅನ್ನಿಸ್ತಿತ್ತು. ಅಲ್ಲಿಗೆ ಹೋಗಿದ ತಕ್ಷಣ ಆ ಮೂರ್ತಿ ಅಬ್ಬಾ ಎಷ್ಟು ದೊಡ್ಡದಿತ್ತು ಅಂದರೆ 161 ಅಡಿ ಇದೆಯಂತೆ. ಹಾಗೆ ಎಷ್ಟು ಚೆಂದ ಇತ್ತು ಅಂದರೆ ಎಲ್ಲರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫೋಟೋ ತೆಕ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಹೋಗ್ತಿದ್ವಿ. ದೇವಸ್ಥಾನವೂ ಅಷ್ಟು ನೀಟಾಗಿದೆ, ಅಷ್ಟು ಚೆಂದ ಕಟ್ಟಿದ್ದಾರೆ. ಅದನ್ನು ನೋಡ್ತಾನೆ ನನಗೆ ಎಷ್ಟು ಚೆಂದ ಇದೆ ಅನ್ನಿಸ್ತು. ಹಾಗೆ ಅಲ್ಲಿ ವ್ಯೂ ಕೂಡ ಹಾಗೆ ಇತ್ತು. ಸೊ ನಾನು ಅಲ್ಲಿ ಮುಂದೆ ಈ ಥರ ಮೋಡ, ಈ ಥರ ದೇವಸ್ಥಾನ ಎಲ್ಲ ಕಾಣಿಸ್ತಿತ್ತು. ನಾನು ಅಲ್ಲೊಂದು ಕ್ಲಿಪ್ ತೊಗೊಂಡು ಒಳಗಡೆಗೆ ಹೋದ್ವಿ. ಒಳಗಡೆಗೆ ಹೋಗ್ತಿದ್ದ ಹಾಗೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಿದ್ದಾಗಲೇ ನಮಗೆ ಎಳ್ಳಿನ ಬತ್ತಿಯನ್ನು ಕೊಡ್ತಾರೆ. ಅದನ್ನು ದೃಷ್ಟಿ ತಗೊಂಡು ಅದ್ರಲ್ಲಿ ಸುಡೋಕ್ಕೆ ಹೇಳ್ತಾರೆ. ಸೊ ನಾವು ಮನೆ ಮಂದಿ ಎಲ್ಲ ನಿಂತ್ಕೊಂಡು ಅದರಲ್ಲಿ ದೃಷ್ಟಿ ತೆಕ್ಕೊಂಡು ಅದನ್ನೆಲ್ಲ ಒಂದೊಂದಾಗಿ ಬೆಂಕಿಲಿ ಸುಡೋಕ್ಕೆ ಹಾಕಿದ್ವಿ. ಹಾಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಒಳಗಡೆ ಹೋಗಿ ನೋಡಿದಾಗ ನಮಗೆ ಒಂದೊಂದು ಗ್ರಹನೂ ಒಂದೊಂದು ಗರ್ಭಗುಡಿಯಲ್ಲಿ ನೋಡ್ಬೋದಾಗಿತ್ತು. ಸೊ ಇಲ್ಲಿ ಬುಧ, ಗುರು, ಶುಕ್ರ ಎಲ್ಲ ಇತ್ತು. ಹಾಗೆ ಶನಿ ಕೂಡ ಇತ್ತು. ಬಟ್ ಶನಿ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿತ್ತು. ಇಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆ ಅಂದರೆ ಹರಳೆಣ್ಣೆ ಅಭಿಷೇಕ ಮಾಡ್ತಾರಂತೆ ವಿಗ್ರಹಕ್ಕೆ. ಸೊ ಆ ಥರ ಅಭಿಷೇಕ ಮಾಡೋದ್ರಿಂದ ಶನಿ ಪ್ರಭಾವ, ನಮ್ಮ ರಾಶಿ ಮೇಲೆ ಏನಾದರೂ ಶನಿ ಪ್ರಭಾವ ಇದ್ದರೆ ಅದು ಕಮ್ಮಿ ಆಗುತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳಿದ್ರು. ಸೊ ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ಅಭಿಷೇಕ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮೆಲ್ಲರೂ ಸರಿ ನಾವು ಸಹ ಅಭಿಷೇಕ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾವು 150 ರೂಪೀಸ್ ಕೊಟ್ಟು ಎಣ್ಣೆ ತೊಗೊಂಡು ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಹೇಳಿದ್ರು ಸ್ಟಾಪ್ ಮಾಡಬಾರ್ದು, ಸ್ಟಾಪ್ ಮಾಡ್ದೇ ವಿಗ್ರಹಕ್ಕೆ ಎಣ್ಣೆ ಹಾಕಬೇಕು, ಅದು ಕಂಟಿನ್ಯೂಸ್ ಆಗಿ ವಿಗ್ರಹದ ಮೇಲೆ ಅರಿತಿರಬೇಕು ಅಂತ. ಅದನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹಾಗೆ ಅಲ್ಲಿ ಲಡ್ಡು ಪ್ರಸಾದವನ್ನು ಕೊಡ್ತಿದ್ರು, ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ ತಕ್ಷಣ ನಮಗೆ ಪೊಂಗಲ್ ಪ್ರಸಾದ ಸಹ ಸಿಕ್ತು. ಹಾಗೆ ಬರ್ತಾ ಇನ್ನೂ ಸ್ವಲ್ಪ ಗ್ರಹಗಳಿತ್ತು. ಹಾಗೆ ಇಲ್ಲಿ ತೊಟ್ಲಲ್ಲಿ ಬಾಲ ಗೋಪಾಲನ್ ಸಹ ಇಟ್ಟಿದ್ರು. ಅದನ್ನು ನೋಡಿಕೊಂಡು ಆ ತೊಟ್ಟಲಿನ ಸ್ವಲ್ಪ ನಾವು 1-2 ನಿಮಿಷ ತೂಗಿ ಬೇರೆ ಗ್ರಹಗಳನ್ನು ನೋಡೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಬಂದಿದ ತಕ್ಷಣ ನನಗೆ ಒಂದೇ ಒಂದು ಕಾಣಿಸಿದ್ದು ಅಂದರೆ ಆಂಜನೇಯ ಹೆಂಡತಿಯ ಜೊತೆ ಇದ್ದಿದ್ದ ಒಂದು ಗರ್ಭಗುಡಿ. ಅಂದರೆ ನಾನು ಯಾವತ್ತೂ ಅದನ್ನು ನೋಡೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ರಿಂದ ಸ್ವಲ್ಪ ಆಶ್ಚರ್ಯ ಆಯಿತು. ಆಂಜನೇಯ ಬ್ರಹ್ಮಚಾರಿ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಅವರ ಹೆಂಡತಿಯ ಜೊತೆ ವಿಗ್ರಹ ಇತ್ತು. ಸೊ ಅದನ್ನು ನೋಡಿ ಸ್ವಲ್ಪ ಆಶ್ಚರ್ಯ ಆಯಿತು. ಹಾಗೆ ಅವರ ಹೆಂಡತಿ ಹೆಸರು ಅಂಜನಾ ಅಂತಲೂ ಗೊತ್ತಾಯಿತು. ಹಾಗೆ ಅದನ್ನು ನೋಡ್ಕೊಂಡು ಹೊರಗಡೆ ಬಂದಿದ ತಕ್ಷಣ ನಮಗೆ ಸಿಕ್ಕಿದ್ದೆ ಪಂಚಮುಖಿ ಆಂಜನೇಯ ಗರ್ಭಗುಡಿ. ಸೊ ಅದು ಪಂಚಮುಖಿ ಆಂಜನೇಯ ದೇವರನ್ನು ಆಶೀರ್ವಾದ ತಗೊಂಡು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ಮತ್ತೆ ಸಿಗೋಣ
ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು, ಲವ್ ಯು.